ಸೊ ಮಾಡರ್ನ್ ಹಿಸ್ಟ್ರಿ, ಸೊ ಏನಪ್ಪ MBBS ಸ್ಟೂಡೆಂಟ್ಸ್ಗಳು ಹಿಸ್ಟ್ರಿ ಬಗ್ಗೆ ಎಲ್ಲ ಹಿಸ್ಟ್ರಿ ಸಬ್ಜೆಕ್ಟ್ನ ಓದ್ತಿದ್ದಾರೆ ಅಂತ ಅನ್ಕೋಬಹುದು. ಸೊ ಇಲ್ಲಿಂದು ಜನರಲ್ ಆಗಿ ಅಬ್ರಾಡಿಗೆ ಬಂದಿದ್ದೀವಿ ಅಂದ್ರೆ ಅಥವಾ ಈ ದೇಶದಲ್ಲಿ ಓದ್ತಿದೀವಿ ಅಂದ್ರೆ ಸ್ವಲ್ಪನಾದ್ರೂ ಈ ದೇಶದ ಬಗ್ಗೆ ನಮ್ಗೆ ನಾಲೆಡ್ಜ್ ಇರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಹಿಸ್ಟ್ರಿ ಕ್ಲಾಸ್ನ ಕೂಡ ಇಟ್ಟಿದ್ದಾರೆ. ಸೊ ಹಿಸ್ಟ್ರಿ ಕ್ಲಾಸಲ್ಲಿ ನಾರ್ಮಲ್ ವೀಕ್ಲಿ 2 ಕ್ಲಾಸಸ್ ಹಿಸ್ಟ್ರಿ ಕ್ಲಾಸ್ ಇರುತ್ತೆ. ಈ ಮ್ಯಾಮ್ ಕೂಡ ನಮಗೆ ಪ್ರೆಸೆಂಟೇಷನ್ ಮಾಡೋದಕ್ಕೆ ಹೇಳ್ತಾರೆ, ಲೈಕ್ ಪ್ರೆಸೆಂಟೇಷನ್ ಮಾಡಿ ಸೊ ಕೇಳಬೇಕಾಗುತ್ತೆ ಮ್ಯಾಮಿಗೆ. ಸೊ ಇವರು ಅದ್ರ ಬೇಸಿಸ್ ಮೇಲೆ ಮಾರ್ಕ್ಸ್ ಹಾಕೋತಾರೆ ಪ್ರತಿ ಕ್ಲಾಸಲ್ಲಿ. ಈ ಮ್ಯಾಮಿಗೆ ಇಂಗ್ಲೀಷ್ ಕೂಡ ಚೆನ್ನಾಗಿ ಬರುತ್ತೆ, ಮೀನ್ಸ್ ಸ್ವಲ್ಪ ವಯಸ್ಸಾಗಿದೆ ಬಟ್ ಆದ್ರೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ. ಸೊ ಈ ಕ್ಲಾಸ್ ಹೀಗೆ ನಡೆಯುತ್ತೆ. ಸೊ ಇನ್ನು ಉಜ್ಬೇಕ್ ಲ್ಯಾಂಗ್ವೇಜ್ ಕ್ಲಾಸ್ನ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತಲ್ವ. ಲೈಕ್ ಇಲ್ಲಿನ ದೇಶದಲ್ಲಿ ಇದ್ದೀವಿ ಅಂದ್ರೆ ಜನಗಳ ಜೊತೆ ಕಮ್ಯುನಿಕೇಶನ್ ಮಾಡೋದಕ್ಕಾಗಿರ್ಬೋದು ಅಥವಾ ಪೇಷಂಟ್ ಜೊತೆ ಕಮ್ಯುನಿಕೇಶನ್ ಮಾಡಬೇಕು ಆದ್ರೆ ಈ ದೇಶದ ಲ್ಯಾಂಗ್ವೇಜ್ ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಉಜ್ಬೇಕ್ ಲ್ಯಾಂಗ್ವೇಜ್ ಕ್ಲಾಸ್ ಇಟ್ಟಿದ್ದಾರೆ. ಸೊ ಮ್ಯಾಮ್ ಕೂಡ ನಮಗೆ ನಾರ್ಮಲ್ ಆಗಿ ಡೈಲಿ ಯೂಸಲ್ಲಿ ಯಾವ್ಯಾವ ರೀತಿ ವರ್ಡ್ಸ್ಗಳು ಬೇಕು ಅದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ಸೊ ಈ ಮ್ಯಾಮ್ ಕ್ಲಾಸ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಇರುತ್ತೆ. ಬಿಕಾಸ್ ಆನ್ಸರ್ ಹೇಳಿದವರಿಗೆ ಚಾಕ್ಲೇಟ್ ಅಥವಾ ಏನಾದ್ರು ಗಿಫ್ಟ್ ಕೊಡೋದು, ಸೊ ಈ ರೀತಿ ಇರುತ್ತೆ. ಸೊ ಇಷ್ಟು ವರ್ಷದಲ್ಲಿ ನಾವು ನೋಡ್ಕೊಂಡ್ಬಂದಿರೋ ಎಲ್ಲ ನಮ್ಮ ಬ್ಯಾಚ್ಗೆಲ್ಲ ನಿಮ್ಮಂತ ವರ್ಸ್ಟ್ ಬ್ಯಾಚ್ ಯಾವ್ದು ಇಲ್ಲ, ನಿಮ್ಮಂತ ವರ್ಸ್ಟ್ ಬ್ಯಾಚ್ ಯಾವ್ದು ಇಲ್ಲ ಅಂತ ಅಂತಿದ್ರು. ಬಟ್ ಈ ಮ್ಯಾಮ್ ನಮ್ಮ ಬಗ್ಗೆ ಹೇಳೋದು ನೋಡಿದ್ರೆ ನಿಮ್ಮಂತ ಬೆಸ್ಟ್ ಬ್ಯಾಚ್ ಯಾವ್ದು ಇಲ್ಲ ಅನ್ನೋ ತರ ಹೇಳ್ತಾರೆ. ಸೊ ಅದು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಈ ರೀತಿ ನಮ್ಮ ಕ್ಲಾಸಸ್ ಎಲ್ಲ ನಡೀತವೆ. ಸೊ ಇವಾಗ ನಮಗೆ ಫಸ್ಟ್ ಸೆಮ್ ಮುಗಿತಾ ಬಂತು. ಇನ್ನು March 10 ಅಥವಾ 12 ಇಂದ ನಮಗೆ ಫಸ್ಟ್ ಸೆಮ್ ಎಕ್ಸಾಮ್ಸ್ಗಳು ಕೂಡ ಇದ್ದಾವೆ. ಸೊ ಎಕ್ಸಾಮ್ಸಿಗೆ ನಮಗೆ ಹೇಳಿದ್ದಾರೆ, ಲೈಕ್ ಕೆಲವೊಂದು ಸಬ್ಜೆಕ್ಟು ಓರಲ್ ಎಕ್ಸಾಮ್ ಇದೆ, ಇನ್ನು ಕೆಲವೊಂದು ಸಬ್ಜೆಕ್ಟು MCQ ಬೇಸಿಸ್ ಮೇಲೆ ಇದೆ. ಸೊ ಈ ರೀತಿ ಎಕ್ಸಾಮ್ ಕೂಡ ಆಗುತ್ತೆ. ಸೊ